ವಾಕ್ಯ ಅಮರ ವಾಕ್ಯ ಮಧುರ ವಾಕ್ಯ ನಮಗಾಗಿ ಧರೆಗಿಳಿದ ಶ್ರೀವಾಕ್ಯ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ, ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಪ್ರಿಯರೇ, ಇಂದು ನಾವು ಪಂಚಶತಮ ಹಬ್ಬ, ಪವಿತ್ರಾತ್ಮರ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ದಿನದ ಧ್ಯಾನಕ್ಕಾಗಿ ಒಂದು ವಿಷಯ, ನನ್ನ ಜೀವನದ ಪಂಚಶತಮ ದಿನದ ಆಚರಣೆ ಯಾವಾಗ? ನನ್ನ ಜೀವನದ ವೈಯಕ್ತಿಕವಾಗಿ ನನ್ನ ಜೀವನದ ಪಂಚಶತಮ ಹಬ್ಬ ದಿನ ಯಾವಾಗ? ಪ್ರತಿ ವರ್ಷವೂ ಕೂಡ ಆಗಿನ ಯೇಸುವಿನ ಶಿಷ್ಯರ ಪವಿತ್ರಾತ್ಮರ ಹಬ್ಬದ, ವಿಶೇಷವಾಗಿ ಪಂಚಶತಮ ಹಬ್ಬದ ದಿನದ ಆಚರಣೆಯನ್ನು ನಾವು ಆಚರಿಸ್ತೇವೆ. ಆ ಶಿಷ್ಯರ, ಹಾಗಾದರೆ ಈ ಶಿಷ್ಯರ, ಇಲ್ಲಿ ಕುಳಿತಿರುವಂತಹ ಈಗಿನ ಯೇಸುವಿನ ಶಿಷ್ಯರ ಪಂಚಶತಮ ಯಾವಾಗ? ಯಾಕೆ? ಇಂದಿನ 3 ವಾಚನಗಳಲ್ಲಿ ನೀವು ನೋಡಿ, ಪವಿತ್ರಾತ್ಮರನ್ನ ಪಡೆದವರು ಹೇಗೆ ಜೀವಿಸಿದರು, ಹೇಗೆ ಜೀವಿಸಬೇಕು, ಈ 2 ವಿಷಯಗಳು ನಮಗೆ 3 ವಾಚನದಲ್ಲಿ ಕಂಡು ಬರ್ತದೆ. ಅದನ್ನು ನಮ್ಮ ಕಣ್ಣ ಮುಂದೆ ಇಟ್ಟುಕೊಂಡು ಈಗಿನ ಶಿಷ್ಯರಾದ ನಾವು ಕೂಡ ಪವಿತ್ರಾತ್ಮರನ್ನ ಪಡೆದಿದ್ದೇವೆ. ಪವಿತ್ರಾತ್ಮರನ್ನ ಪಡೆದಂತಹ ನಾವು ಹೇಗೆ ಜೀವಿಸಬೇಕು ಎಂಬುದರ ಬಗ್ಗೆ ಸ್ವಲ್ಪ ಧ್ಯಾನ ಮಾಡೋಣ. 3 ವಿಷಯಗಳು ನಾನು ಇಂದಿನ ದೈವಾರಾಧನಾ ವಿಧಿಯ ವಾಚನಗಳನ್ನು ತೆಗೆದಿದ್ದೇನೆ. ಮೊದಲನೇ ವಾಚನ, 2ನೇ ವಾಚನ ಅಭಿಷೇಕ ಸಂದೇಶ, ಇನ್ನೊಂದು ನಮ್ಮ ಬಲಿಪೂಜೆಯ ಮೇಲೆ ಹೊಂದಿಕೊಂಡಿದ್ದೇನೆ. 4 ವಿಷಯಗಳು. ಪವಿತ್ರಾತ್ಮ ಭರಿತರಾದವರು, ಈಗ ಕೆಲವೊಮ್ಮೆ ನಾವು ಗುರುತು ಹಿಡಿಬಹುದು ಯಾರೆಲ್ಲ ಪವಿತ್ರಾತ್ಮ ಭರಿತರು ಅಂತೇಳಿ, ಆಯ್ತಾ? ಈ ಮುಖ್ಯ ವಿಚಾರಗಳು ತುಂಬಾ ಇದೆ, ಆದ್ರೆ ನಾನು ಇವತ್ತಿನ ಶುಭ ಸಂದೇಶದ, ಇವತ್ತಿನ ದೈವಾರಾಧನಾ ವಿಧಿಯ ಮೇಲೆ ಮಾತ್ರ ನಾನು ಹೊಂದ್ಕೊಂಡಿದ್ದೇನೆ. ತುಂಬಾ ವಿಷಯಗಳಿದೆ ಪವಿತ್ರಾತ್ಮ ಭರಿತರು ಯಾರು ಅಂತ ಹೇಳಿ ಕಂಡುಕೊಳ್ಳಿಕ್ಕೆ. ಬೇಸಿಕ್ ಅಂತ ಹೇಳ್ತೇವಲ್ಲ, ಕೆಲವೊಂದು ಮೂಲ, ಇವರು ಈ ವ್ಯಕ್ತಿಯನ್ನು ನೋಡ್ಬೇಕಾದ್ರೆ ಇವರು ಪವಿತ್ರಾತ್ಮ ಭರಿತರು ಅಂತ ಹಾಗೆ ಕಂಡುಹಿಡಿಯಲಿಕ್ಕೆ ಕೆಲವೊಂದು ವಿಷಯಗಳು. ಮೊದಲನೇದಾಗಿ, ಪವಿತ್ರಾತ್ಮ ಭರಿತರಾದವರು ದೇವರ ಮಹತ್ ಕಾರ್ಯಗಳನ್ನು ಕುರಿತು ಮಾತನಾಡುತ್ತಾರೆ. ಇವತ್ತಿನ ಮೊದಲನೆಯ ವಾಚನವನ್ನು ನೀವು ಆಲಿಸಿದೆ ಆದ್ರೆ, ಪ್ರೇಕ್ಷಿತರ ಕಾರ್ಯಕಲಾಪ ಪವಿತ್ರಾತ್ಮರನ್ನ ಪಡೆದ ನಂತರ ಅವ್ರು ಏನ್ ಮಾಡ್ತಾ ಇದ್ರು, ಏನ್ ಮಾತನಾಡಿದ್ರು? ಅವರು ದೇವರ ಮಹತ್ ಕಾರ್ಯಗಳ ಕುರಿತು ಮಾತ್ರ ಮಾತನಾಡ್ತಾರೆ. ಅರ್ಥ, ಕೇವಲ ಒಳಿತಿನ ಮಾತುಗಳನ್ನ ಮಾತ್ರ ಮಾತನಾಡ್ತಾರೆ, ಬೇರೆಯವರಿಗೆ ಉಪಯೋಗವಾಗುವಂತಹ ಮಾತುಗಳನ್ನು ಮಾತನಾಡ್ತಾರೆ, ಬೇರೆಯವರನ್ನ ಕಟ್ಟುವಂತಹ ಮಾತುಗಳನ್ನು ಮಾತ್ರ ಮಾತನಾಡ್ತಾರೆ. ಪವಿತ್ರಾತ್ಮ ಭರಿತರು. ಲೂಕರ ಶುಭ ಸಂದೇಶಕ್ಕೆ ಇನ್ನೊಂದು ಹೆಸರು ಇದೆ. ಲೂಕರ ಶುಭ ಸಂದೇಶವನ್ನ ಪವಿತ್ರಾತ್ಮರ ಶುಭ ಸಂದೇಶ ಅಂತೇಳಿ ಕೂಡ ಕರೀತಾರೆ. ಯಾಕೆ? ಪವಿತ್ರಾತ್ಮರಿಗೆ ಜಾಸ್ತಿ ಸ್ಥಾನ ಲೂಕರ ಶುಭ ಸಂದೇಶದಲ್ಲಿ, ಇತರ ಶುಭ ಸಂದೇಶಗಳೆಲ್ಲಷ್ಟು ಇಲ್ಲ. ಪವಿತ್ರಾತ್ಮ ಭರಿತರಾದಂತಹ ಪ್ರತಿಯೊಬ್ಬ ವ್ಯಕ್ತಿಯ ನಾನು ಉಲ್ಲೇಖ ಮಾಡಿದ್ದೇನೆ. ಏನ್ ಮಾತನಾಡ್ತಾರೆ ನೀವು ಮತ್ತೆ ಮನೆಗೆ ಹೋಗಿ ಮತ್ತೊಮ್ಮೆ ಓದ್ಬೋದು. ಬಹುಶಃ ಆಗಿರ್ಬೋದು, ಎಲಿಸಬೇತಳು ಪವಿತ್ರಾತ್ಮ ಭರಿತಳಾಗಿ ದೇವರನ್ನ ಮಾತ್ರವಲ್ಲ, ತನ್ನ ಮುಂದೆ ಯಾರೊಬ್ಬ ಇನ್ನೊಬ್ಬ ವ್ಯಕ್ತಿ ನಿಂತಿದ್ದಾರೆ ಅವರನ್ನ ಕೂಡ ಹೊಗಳ್ತಾರೆ. ಒಳ್ಳೆಯ ಮಾತುಗಳು. ದೇವರನ್ನ ಕೊಂಡಾಡುವುದು ಮಾತ್ರವಲ್ಲ, ಯಾರು ವ್ಯಕ್ತಿ ನಿಂತಿದ್ದಾರೆ
ಅವರ ಬಗ್ಗೆಯೂ ಕೂಡ ಒಳಿತನ್ನು ಮಾತನಾಡುವುದು. ಪವಿತ್ರಾತ್ಮ ಭರಿತಳಾಗಿ ಮಾತೆ ಮರಿಯಮ್ಮನವರು ಕೂಡ ಪವಿತ್ರಾತ್ಮ ಭರಿತಳಾಗಿ ದೇವರು ತನ್ನ ಜೀವನದಲ್ಲಿ ಏನೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅದರ ಬಗ್ಗೆ ಮಾತನಾಡ್ತಾರೆ. ಸ್ತುತಿಗೀತೆ, ಮರಿಯಳ ಸ್ತುತಿಗೀತೆ ಏನು? ಪವಿತ್ರಾತ್ಮ ಭರಿತಳಾಗಿ ಆಕೆ ಹಾಡಿದಂತಹ ಸ್ತುತಿಗೀತೆ. ಒಳಿತು ಒಳಿತು. ಜಕರಿಯ ಪ್ರವಾದಿ, ಸ್ನಾನಿಕ ಯೋಹಾನನ ತಂದೆ, ಏನು ಮಾತನಾಡ್ತಾನೆ? ಪವಿತ್ರಾತ್ಮ ಭರಿತರಾಗಿ ದೇವರು ಅವನ ಜೀವನದಲ್ಲಿ ಅವನ ಕುಟುಂಬದಲ್ಲಿ ಮಾಡಿದಂತಹ ಮಹತ್ ಕಾರ್ಯಗಳ ಬಗ್ಗೆ ಮಾತನಾಡ್ತಾನೆ. ಸಿಮೆಯೋನ ದೇವರ ಬಗ್ಗೆ ಮಾತ್ರವಲ್ಲ, ತನ್ನ ಮುಂದೆ ನಿಂತಿರುವಂತಹ ತಾಯಿ ತಂದೆ ಅವರಿಗೆ ಧೈರ್ಯವನ್ನ ಕೊಡುವಂತಹ ಮಾತುಗಳನ್ನ, ಪವಿತ್ರಾತ್ಮ ಭರಿತರಾಗಿ ಧೈರ್ಯ ಕೊಡುವಂತಹ ಸಾಂತ್ವನವನ್ನು ನೀಡುವಂತಹ ಮಾತುಗಳನ್ನ ಜಕರಿಯ ಮಾತನಾಡ್ತಾನೆ. ಸಿಮೆಯೋನ ಪ್ರವಾದಿನಿ ಅನ್ನವು ಕೂಡ ಅನ್ನ. ಪ್ರಿಯರೇ, ನಾನು ಹಾಗೂ ನೀವು ಎಂತಹ ಮಾತುಗಳನ್ನಾಡ್ತೇವೆ? ನೀವು ನಾವೆಲ್ಲರೂ ಕೂಡ ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಆತ್ಮ ಅವಲೋಕನ ಮಾಡೋಣ. ಪ್ರತಿದಿನ ಈ ದಿನದಲ್ಲಿ ನಾನು ಆಡಿದಂತಹ ಮಾತುಗಳು ಹೇಗಿತ್ತು, ಏನನ್ನು ಮಾತನಾಡಿದ್ದೇನೆ, ಈ ಎರಡು ವಿಷಯಗಳು ನನ್ನ ಮನಸ್ಸಿಗೆ ಬರ್ತವೆ. ಓಕೆ, ನಿಮ್ಮ ಆತ್ಮದ ಅವಲೋಕನ ಮಾಡಿ ದೇವರ ಬಗ್ಗೆ ಆ ದಿನದಲ್ಲಿ, ಇಡೀ ದಿನದಲ್ಲಿ ದೇವರ ಬಗ್ಗೆ ಎಷ್ಟು ಮಾತನಾಡಿದ್ದೀರಾ? ಮೊದಲನೇದಾಗಿ ಬೇಡ, ಪರರ ಬಗ್ಗೆ ಮಾತನಾಡಿರ್ತೇವೆ. ಪರರ ಬಗ್ಗೆ ಮಾತನಾಡಿದ್ದು ಯಾಕಾಗಿ ಮಾತನಾಡಿದ್ದು? ಒಳಿತು ಮಾತನಾಡಿದ್ದೇನೆ ಅವರ ಬಗ್ಗೆ, ಅಥವಾ ಅವರನ್ನ ನಾಶ ಮಾಡುವಂತ, ಅಂದ್ರೆ ಒಳಿತು ಅಂದ್ರೆ ಕೆಲವೊಮ್ಮೆ ನಾವು ಬೇರೆಯವರನ್ನ ತಿದ್ದಲಿಕ್ಕೆ ಕೂಡ ಕೆಲವೊಂದು ಮಾತುಗಳನ್ನ ಹೇಳ್ಬೇಕಾಗ್ತದೆ. ತಿದ್ದುವಂತಹ ಮಾತುಗಳನ್ನ ಹೇಳಿದ್ದೇನಾ, ಅಥವಾ ಅವರನ್ನ ನಾಶ ಮಾಡುವಂತಹ, ಅವರ ಮಾನವನ ತೆಗೆಯುವಂತಹ ಮಾತುಗಳನ್ನ ಆಡಿದ್ದೇನು? ನಾನು ದೇವರ ಬಗ್ಗೆ, ಆಧ್ಯಾತ್ಮಿಕತೆಯ ಬಗ್ಗೆ ಎಷ್ಟು ಮಾತನಾಡಿದ್ದೇನೆ? ಮೊದಲನೇ ಕಂಡೀಷನ್, ಪವಿತ್ರಾತ್ಮ ಭರಿತರು ಏನನ್ನು ಮಾತನಾಡ್ತಾರೆ? ದೇವರ ಮಹತ್ ಕಾರ್ಯಗಳ ಬಗ್ಗೆ ಮಾತನಾಡ್ತಾರೆ, ಅಥವಾ ಬೇರೆಯವರಿಗೆ ಒಳಿತನ್ನು ಮಾಡುವಂತಹ ಮಾತುಗಳನ್ನು ಮಾತನಾಡ್ತಾರೆ. ನಾಶ ಮಾಡುವಂತಹ ಮಾತುಗಳನ್ನು ಯಾರು? ಒಂದು ವೇಳೆ ನಾನು ಹಾಗೂ ನೀವು ಅಂತಹ ಮಾತುಗಳನ್ನು ಆಡಿದ್ರೆ ನಮ್ಮಲ್ಲಿ ಪವಿತ್ರಾತ್ಮರು ಇಲ್ಲ. ದೀಕ್ಷಾಸ್ನಾನ ಪಡೆದಿರ್ಬೋದು, ದೃಢೀಕರಣವನ್ನು ಸ್ವೀಕರಿಸಿರ್ಬೋದು, ಪರಮ ಪ್ರಸಾದವನ್ನ ಪ್ರಭು ಯೇಸುವಿನ ಕ್ರಿಸ್ತರ ದೇಹ, ಆತ್ಮ, ರಕ್ತ, ದೈವತ್ವ ಎಲ್ಲವನ್ನ ಭುಜಿಸಿರ್ಬೋದು. ಪವಿತ್ರಾತ್ಮರು ನಮ್ಮಲ್ಲಿ ಇಲ್ಲ. ಪ್ರಿಯರೇ, ಇದು ನಮ್ಮ ಜೀವನಕ್ಕಾಗಿ ನಾವು ಕೆಲವೊಮ್ಮೆ ಏನ್ ಮಾಡ್ತೇವಂದ್ರೆ, ಈ ತರದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವವರನ್ನು ನಾವು ಹೀರೋ ಮಾಡ್ತೇವೆ. ಅದು ನಮ್ಮ ದೊಡ್ಡ ತಪ್ಪು. ಒಂದು ವೇಳೆ ಅಂತಹ ಮಾತುಗಳನ್ನು ಆಡುವವರ ಜೊತೆ ನಾನಿದ್ರೆ ನಾವೇನ್ ಮಾಡ್ಬೇಕು? ಅವರನ್ನ ಅಸಹ್ಯವಾಗಿ ನೋಡ್ಬೇಕು. ನಾವು ಏನ್ ಮಾಡ್ತೇವೆ ನೋಡಿ, ಅಂತವರಿಗೆ ಜಾಸ್ತಿ ಫ್ರೆಂಡ್ಸ್. ಯಾಕೆ ಗೊತ್ತಾ? ಅವರನ್ನ ನಾವು ಹೀರೋಗಳನ್ನಾಗಿ ಮಾಡಿದ್ದೇವೆ, ಬೇರೆ ಏನ್ ತಪ್ಪಲ್ಲ. ಡಾಕ್ಟರ್ ಹತ್ರ ಹೋದಾಗ, ಹುಷಾರಿಲ್ಲ ಅಂತೇಳಿ ಹೋದಾಗ ಮೊದಲು ಏನ್ ಮಾಡ್ತಾರೆ? ಡಾಕ್ಟರ್ ಏನ್ ಮಾಡ್ತಾರೆ? ಚೆಕ್ಅಪ್ ಮಾಡೋದಕ್ಕೆ ಏನ್ ಮಾಡ್ತಾರೆ? ಈಗ ಗೊತ್ತಿಲ್ಲ ನನಗೆ, ನಾನು ಕೂಡ ಆಸ್ಪತ್ರೆಗೆ ಹೋಗಿದ್ದೆ, ತುಂಬಾ ಸಮಯ ಆಗಿದೆ. ಹಿಂದೆ ನಾವು ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ಏನ್ ಹೇಳ್ತಾರೆ ಗೊತ್ತಾ? ಏನಿರ್ತಾರೆ ಅಂತವ್ರಿಗೆ ಗೊತ್ತಾ? ಬಾಯಿ ತೆಗೆ ಅಂತ ಹೇಳ್ತಾರೆ. ಬಾಯಿ ತೆಗೆ, ಆಮೇಲೆ ಏನ್ ಹೇಳ್ತಾರೆ? ನಾಲ್ಗೆ ಹೊರಗೆ ಹಾಕು, ಟಾರ್ಚ್ ಹಾಕಿ ನೋಡ್ತಾರೆ ನಾಲ್ಗೆಯನ್ನು. ಯಾಕೆ ಗೊತ್ತಾ? ನಾಲ್ಗೆ ಸರಿ ಇದ್ರೆ ದೇಹ ಸರಿ ಇದೆ ಅಂತ ಅರ್ಥ. ಒಬ್ಬನ ನಾಲಿಗೆ ಸರಿ ಇದ್ರೆ ದೇಹವು ಕೂಡ ಸರಿ ಇದೆ ಅಂತ ಅರ್ಥ. ಓಕೆ, ಅದೇ ರೀತಿ ಒಬ್ಬ ವ್ಯಕ್ತಿ ಪವಿತ್ರಾತ್ಮ ಭರಿತನೋ ಇಲ್ವಾ ಅಂತ ಹೇಳಿ ನೋಡ್ಬೇಕಾದ್ರೆ ಮೊದಲನೇ ಕಂಡೀಷನ್ ನೀವೇನನ್ನ ನೋಡ್ಬೇಕು? ಏನ್ ನೋಡ್ಬೇಕು? ನಾಲ್ಗೆಯನ್ನು, ಅವನ ಮಾತುಗಳನ್ನು ಕೇಳಿ ಸಾಕು, ಅಷ್ಟೇ. ಎಲ್ಲೋ ಗೊತ್ತಾಗ್ತದೆ. ಮೊದಲನೇ ಕಂಡೀಷನ್. ಎರಡನೇ ವಾಚನದಿಂದ, ಅದು ಮೊದಲನೇ ವಾಚನದಲ್ಲಿ ಇತ್ತು. ಆಯ್ತಾ? ಪವಿತ್ರಾತ್ಮ ಭರಿತರಾಗಿ ಅವರು ದೇವರ ಸುಕೃತ್ಯಗಳ ಬಗ್ಗೆ ಮಾತನಾಡಿ. ಪವಿತ್ರಾತ್ಮ ಭರಿತರಾದವರು ಒಂದೇ ದೇಹದ ಅಂಗಾಂಗಗಳಂತೆ ಜೀವಿಸುತ್ತಾರೆ. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ, ಇವತ್ತಿನ ಮೊದಲನೇ ಪತ್ರದಲ್ಲಿ ಏನ್ ಹೇಳ್ತಾರೆ? ನಾವು ಪಡೆದಿರುವ ದೇವರು ನಮಗೆ ಕರುಣಿಸಿರುವುದು ಒಂದೇ ಆತ್ಮ, ಬೇರೆ ಬೇರೆ ಆತ್ಮಗಳನ್ನು ಕೊಡ್ಲಿಲ್ಲ.
ಒಂದೇ ಆತ್ಮ, ಆದ್ರೆ ವರದಾನಗಳು ವಿವಿಧ ಅಷ್ಟೇ. ಒಂದೇ ಆತ್ಮವನ್ನ ಪಡೆದಿರುವಂತಹ ನಾವು ಒಂದೇ ಕುಟುಂಬದ ಸದಸ್ಯರಂತೆ, ಪ್ರೀತಿಸುವಂತಹ ಅಣ್ಣ ತಮ್ಮ ಅಕ್ಕ ತಂಗಿಯಂತೆ ನಾವು ಜೀವಿಸಬೇಕು. ಅಂದ್ರೆ ಏನು? ಅದರ ಅರ್ಥ ಏನು? ಪವಿತ್ರಾತ್ಮ ಭರಿತರಾದವರು ಪರಸ್ಪರರ ಒಳಿತಿಗಾಗಿ ಶ್ರಮಿಸುತ್ತಾರೆ, ಪರಸ್ಪರರ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಾರೆ, ಸಮುದಾಯವನ್ನು ಕಟ್ಟುವಂತಹ ಕೆಲಸವನ್ನ ಮಾಡ್ತಾರೆ, ಸಮುದಾಯವನ್ನ ನಾಶಪಡಿಸುವಂತಹ ಕೆಲಸವನ್ನ ಮಾಡುವುದಿಲ್ಲ. ನೋಡಿ, ಪವಿತ್ರಾತ್ಮನ ಮುಖ್ಯ ಕೆಲಸ ಏನು ಗೊತ್ತಾ? ಐಕ್ಯತೆ. ಒಂದು ವೇಳೆ ನಮ್ಮಲ್ಲಿ, ನಮ್ಮ ಸಮುದಾಯದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ ಐಕ್ಯತೆ ಇಲ್ಲದಿದ್ರೆ ಆ ಸಮುದಾಯದಲ್ಲಿ ಪವಿತ್ರಾತ್ಮರಿಗೆ ಜಾಗ ಇಲ್ಲ ಅಂತ ಅರ್ಥ. ಒಂದು ವೇಳೆ ನಾನು ವೈಯಕ್ತಿಕವಾಗಿ ನಾನು ಸಮುದಾಯವನ್ನು ನಾಶ ಮಾಡುವಂತಹ, ಧರ್ಮ ಕೇಂದ್ರವನ್ನು ನಾಶ ಮಾಡುವಂತಹ, ಕುಟುಂಬವನ್ನ ನಾಶ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೇನಾದ್ರೆ ನನ್ನಲ್ಲಿ ಪವಿತ್ರಾತ್ಮರಿಲ್ಲ. ಎಷ್ಟು ಚೆನ್ನಾಗಿದೆ ಇಂದಿನ 2ನೇ ವಾಚನ. ವಿವಿಧ ವರದಾನಗಳು ಇದೆ. ಅದರ ಅರ್ಥ ಏನು? ಅವನಲ್ಲಿರುವಂತಹ ವರದಾನ ನನ್ನಲ್ಲಿ ಇಲ್ಲ. ಆಗ ನಾನೇನ್ ಮಾಡ್ಬೇಕು? ಅವನಿಗೆ ನಾನು ಸಹಾಯ ಮಾಡ್ಬೇಕು. ಕೆಲವೊಮ್ಮೆ ಅವನ ಉಪಯೋಗಕ್ಕೆ ಬರಬೇಕು, ಅವನ ಸೇವೆಯನ್ನ ಮಾಡ್ಬೇಕು. ಒಂದೇ ಕುಟುಂಬ, ನಾವು ಒಂದೇ ದೇಹದ ಅಂಗಾಂಗಗಳು. ನೀವು ಆದಿ ಕ್ರೈಸ್ತನ ಪ್ರೇಷಿತರ ಕಾರ್ಯಕಲಾಪದಲ್ಲಿ 2ನೇ ಅಧ್ಯಾಯದಲ್ಲಿ 42ರಿಂದ 47ರವರೆಗೆ ಪವಿತ್ರಾತ್ಮ ಭರಿತರಾದಂತಹ ಆದಿ ಕ್ರೈಸ್ತರು ಹೇಗೆ ಜೀವನ ಮಾಡ್ತಾ ಇದ್ದರು, ಕೆಲವೊಂದು ಪದಗಳನ್ನ ನಾನು ಎಲ್ಲ ಓದಿ ಆದ್ಮೇಲೆ ಕೆಲವೊಂದು ಪದಗಳನ್ನ ಮಾತ್ರ ನಿಮ್ಮ ಮುಂದೆ ಇಡ್ತೇನೆ. ಏಕೋಟಾಂಚಿಯೇತಲಿ ಐಕ್ಯವಾಗಿ ಬಾಳುತ್ತಿದ್ದರು. ಏಕಮೇಕಚ ಗುರ್ಜೆ ಪೌತಲಿ ಪರಸ್ಪರರ ಅಗತ್ಯಕ್ಕೆ ಅವರು ಸಹಾಯ ಮಾಡ್ತಾ ಇದ್ರು. ವಾಂಟೋಂಜಿಯೇತಲಿ ಏನು ಇದೆ ಅದನ್ನ ಹಂಚಿಕೊಂಡು ಬಾಳ್ತಾ ಇದ್ರು. ಏಕಾಮನಾನು ಸಗತ ಬೇಳೋನು ಮಾತಲಿ ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ರು. ನೀವು ಇದನ್ನು ಸ್ವಲ್ಪ ಎಲ್ಲ ವಿಷಯಗಳನ್ನ ನೋಡಿ. ಐಕ್ಯತೆಯಾಗಿ ಜೀವಿಸ್ತಾ ಇದ್ದೇವಾ? ಪರಸ್ಪರರ ಅಗತ್ಯಕ್ಕೆ ಬೀಳ್ತಾ ಇದ್ದೇವಾ? ಎಲ್ಲ ವಿಷಯ, ಸಣ್ಣ ವಿಷಯ. ನಾನು ಯಾವಾಗ್ಲೂ ಹೇಳುವುದು ಇಲ್ಲಿದು, ಯಾಕಂದ್ರೆ ನಿಮಗೆ ಸ್ವಲ್ಪ ಇಲ್ಲಿದು ಕಣ್ಣಿಗೆ ಕಾಣುವಂಥದ್ದು. ಈಗ ಆಗಿರ್ಬೋದು, ಒಂದು ಧರ್ಮ ಕೇಂದ್ರದಲ್ಲಿ ನಿಮ್ಮ ವಿಭಾಗದಿಂದ ಕ್ಲೀನಿಂಗ್ ಇದೆ, ಒಂದು ಸಣ್ಣ ಓಕೆ, ಅವರು ಮಾಡ್ತಾ ಇದ್ದಾರೆ, ನಾನು ಕೂಡ ಮಾಡ್ಬೇಕು, ಅವರಿಗೆ ಸಹಾಯ ಮಾಡ್ಬೇಕು. ನಾನು ಇವತ್ತು ಸ್ವಲ್ಪ ಫ್ರೀ ಇದ್ದೇನೆ, ನಾನು ಹೋಗ್ತೇನೆ, ನನ್ನ ಸಮುದಾಯದ ಜೊತೆಗೆ ಸೇರಿ ನಾನು ಕೂಡ ಕ್ಲೀನ್ ಮಾಡ್ತೇನೆ, ನನ್ನಿಂದ ಆದಷ್ಟು ಕೆಲಸ ಮಾಡ್ತೇನೆ. ನನಗೆ ಬಗ್ಲಿಕ್ಕೆ ಆಗುದಿಲ್ಲ, ಒರೆಸ್ತೇನೆ, ಸ್ವಲ್ಪ ಬೇಂಚನ್ನಾದ್ರೂ ಒರೆಸ್ತೇನೆ. ಅದು ಆಗುವುದಿಲ್ಲ, ಬಂದು ಅವ್ರಿಗೆ ಏನಾದ್ರೂ ತಂದು ಕೊಡ್ತೇನೆ, ಒಂದು ಪರಕೆ ಏನೋ ತಂದು ಕೊಡ್ತೇನೆ, ಬಕೆಟ್ ಅಲ್ಲಿ ಸ್ವಲ್ಪ ನೀರು ತಂದು ಕೊಡ್ತೇನೆ, ಏನಾದ್ರೂ ಮಾಡ್ತೇನೆ ನನ್ನ ಕೈಯಲ್ಲಿ ಆಗುವುದನ್ನ. ಇದು ಸಮುದಾಯ ಕಟ್ಟುವುದು, ಇದು ಪರಸ್ಪರರ ಸಹಾಯಕ್ಕೆ ಬೀಳುವುದು, ಇದು ಪವಿತ್ರಾತ್ಮರು ಇರುವಂತಹ ವ್ಯಕ್ತಿಯ ಲಕ್ಷಣ. ಕೈಕಟ್ಟಿ ಕೂರುವವನಲ್ಲಿ ಪವಿತ್ರಾತ್ಮರು ಇರುವುದಿಲ್ಲ. ನಾನು ಒಂದು ಮಾತೆ ಮರಿಯ ಎಲಿಜಬೆತರ ಭೇಟಿಯನ್ನು ನೋಡಿ, ಈಕೆಗೆ ಅಷ್ಟು ದೂರ ಹೋಗ್ಬೇಕು, ಅಷ್ಟು ಕಷ್ಟಪಟ್ಟು ಆ ಕಾಲದಲ್ಲಿ ಗುಡ್ಡಗಾಡು ಪ್ರದೇಶವನ್ನು ದಾಟಿ ಮಾತೆ ಮರಿಯ ಎಲಿಜಬೆತ್ಗಳಿಗೆ ಸಹಾಯ ಮಾಡ್ಬೇಕು ಅಂತ ಏನು ಇರ್ಲಿಲ್ಲ. ಆದ್ರೆ ಪವಿತ್ರಾತ್ಮ ಬರಿತಾಳಲ್ಲ, ಅದೇ ಸಮಸ್ಯೆ. ಆಕೆ ಪವಿತ್ರಾತ್ಮ ಬರಿತಾಳಲ್ವಾ, ಪವಿತ್ರಾತ್ಮ ಭರಿತಳಾದವಳು ಹೋಗ್ಲೇಬೇಕು, ಮಾಡ್ಲೇಬೇಕು. ನೋಡಿ, ನಾನು ಮಾಡುವುದಿಲ್ಲ, ಆದರೆ ನನ್ನಲ್ಲಿ ಪವಿತ್ರಾತ್ಮ ಇಲ್ಲ, ನನ್ನ ಪಂಚಶತಮ ಇನ್ನೂ ಆಗಿಲ್ಲ. 3ನೇ, ಪವಿತ್ರಾತ್ಮ ಭರಿತನಾದವನು ಇತರರನ್ನು ಕ್ಷಮಿಸುತ್ತಾನೆ. ಶುಭ ಸಂದೇಶವನ್ನ 2ನೇ ವಾಚನ ಆಯ್ತು. ಶುಭ ಸಂದೇಶವನ್ನ ಆಲಿಸಿದ್ವಲ್ಲ, ಯೇಸು ಸ್ವಾಮಿ ತಮ್ಮ ಪ್ರೇಷಿತರ ಮೇಲೆ ಉಸಿರನ್ನ ಊದಿ ಪವಿತ್ರಾತ್ಮರನ್ನ ಸ್ವೀಕರಿಸಿರಿ ಹೇಳಿ ತಕ್ಷಣ ಏನ್ ಹೇಳಿದ್ರು? ಯಾರ ಪಾಪಗಳನ್ನ ನೀವು ಕ್ಷಮಿಸುತ್ತೀರೋ ಅವುಗಳು ಅವರಿಗೆ ಕ್ಷಮಿಸಲಾಗ್ತದೆ. ಕ್ಷಮೆ. ಯಾರೆಲ್ಲ ಪವಿತ್ರಾತ್ಮ ಭರಿತರೋ ಅವರು ಖಂಡಿತವಾಗಿ ಕ್ಷಮಿಸ್ತಾರೆ. ಹಾಗೆ ಸಿಟ್ಟು, ಕೋಪ, ವೈಷಮ್ಯ, ಚಿತ್ತು ಇದೆಲ್ಲ ಯಾರ ಪವಿತ್ರಾತ್ಮ ಭರಿತನಾದವನಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಒಮ್ಮೆ ಕಣ್ಣು ಮುಚ್ಚಿ ಒಂದು 2 ಸೆಕೆಂಡ್ ಅಥವಾ 5 ಸೆಕೆಂಡ್ ಕಣ್ಣು ಮುಚ್ಚಿ ನೀವು ನಿಮ್ಮ ಆತ್ಮದ ಅವಲೋಕನ ಮತ್ತೊಮ್ಮೆ ಮಾಡಿ. ನೀವು ಯಾರಾದ್ರೂ ಅಂದ್ರೆ ಕ್ಷಮೆಯನ್ನ ಕೊಡದೇ ಇರುವಂತವ್ರು ಯಾರಾದ್ರೂ ಇದ್ದಾರ? ಅಥವಾ ನೀವು ಕೂಡ ಕ್ಷಮೆಯನ್ನು ಕೇಳಲಿಕ್ಕಿದೆ ಕೆಲವರ, ನೀವು ಕೇಳಿದ್ದೀರೋ ಇಲ್ವೋ? ಇಲ್ಲ. 5 ಸೆಕೆಂಡ್ ನೀವು ಕಣ್ಣು ಮುಚ್ಚಿದ್ರೆ ಕೆಲವರಿಗೆ 50 ಜನ ಬರ್ತಾರೆ. ಪವಿತ್ರಾತ್ಮರು ಇಲ್ಲ. ಪ್ರಮುಖ ಲಕ್ಷಣಗಳು ಪ್ರಿಯರೇ,
ಪ್ರಮುಖ ಲಕ್ಷಣಗಳು. ಪವಿತ್ರಾತ್ಮ ಭರಿತರಾದವರು ಕೇವಲ ಒಳಿತಿನ, ಬೇರೆಯವರಿಗೆ ಅಥವಾ ದೇವರ ಸ್ತುತಿ, ದೇವರ ಮಹತ್ ಕಾರ್ಯಗಳು. ನೋಡಿ, ನಾವು ನಮ್ಮ ಬಗ್ಗೆ ಎಷ್ಟು ಮಾತನಾಡುವುದು. ಕೆಲವರು ಬೇರೆಯವರ ಬಗ್ಗೆ ಮಾತನಾಡುವುದಿಲ್ಲ, ಅವರಿಗೆ ಆ ಅಭ್ಯಾಸ ಇಲ್ಲ. ಅವರ ಬಗ್ಗೆನೆ ಬಡ ಇವನು ಚಮಟವನೆ ಅಪ್ನ ಚಂಶಾಂತ ಅವ್ ದೋಷೆ ಅವ್ ಓಶೆ ಅವ್ ದೇಕಲೆ ಅವೇ. ಅದು ಅಲ್ಲ, ಅದು ಪವಿತ್ರಾತ್ಮರ ಲಕ್ಷಣ ಅಲ್ಲ. ಪವಿತ್ರಾತ್ಮರ ಲಕ್ಷಣ ಏನು? ಎಲ್ಲ ದೇವರು ಮಾಡಿದ್ದು ಮಾತ್ರವಲ್ಲ, ಬೇರೆಯವನು ಕೂಡ ದೇವರ ಸ್ವರೂಪಿ, ಅವನ ಬಗ್ಗೆಯೂ ಕೂಡ ಒಳ್ಳೆತನ ಮಾತನಾಡುವುದು. ಮೊದಲನೇದಾಗಿ. ಎರಡನೇ ವಚನ, ನಾವು ಸಮುದಾಯವನ್ನು ಕಟ್ಟುವಂಥದ್ದು, ಸಮುದಾಯದಲ್ಲಿರುವವರಿಗೆ ಪರಸ್ಪರ ಸಹಕಾರ ಕೊಡುವುದು, ಅದು ಪವಿತ್ರಾತ್ಮ ಭರಿತರ ಲಕ್ಷಣ. ಮೂರನೇದಾಗಿ, ಕ್ಷಮೆಯನ್ನು ಕೊಡುವುದು, ಅದು ಕೂಡ ಪವಿತ್ರಾತ್ಮ ಭರಿತರ ಲಕ್ಷಣ. ಬಲಿಪೂಜೆಗೆ ಬರೋಣ ಪ್ರಿಯರೇ. ಪವಿತ್ರಾತ್ಮ ಭರಿತ ವ್ಯಕ್ತಿ ಇನ್ನೊಬ್ಬ ಕ್ರಿಸ್ತನಾಗ್ತಾನೆ. ಇನ್ನೊಬ್ಬ ಕ್ರಿಸ್ತನಾಗಿ ಈ ಪ್ರಪಂಚದಲ್ಲಿ ಜೀವನ ಮಾಡ್ತಾನೆ. ನೀವು ನೋಡಿ, ಪವಿತ್ರಾತ್ಮ ಭರಿತಳಾಗಿ ಮಾತೆ ಮರಿಯಮ್ಮನವರು ದೇವರಿಗೆ ತನ್ನ ಗರ್ಭದಲ್ಲಿ ಮಾಂಸವನ್ನು ಕೊಟ್ಟರು. ಓಕೆ, ಪವಿತ್ರಾತ್ಮ ಭರಿತಳಾಗಿ ಮಾತೆ ಮರಿಯಮ್ಮನವರು ತನ್ನ ದೇಹದಲ್ಲಿ, ತನ್ನ ಉದರದಲ್ಲಿ ದೇವನಿಗೆ ಮಾಂಸವನ್ನು ಕೊಟ್ಟರು. ದೇವರು ಮಾಂಸಧಾರಿಯಾದರು. ಶುಭ ಸಂದೇಶ ಅಥವಾ ದೇವರ ವಾಕ್ಯ ಹೇಳ್ತಾರೆ. ಬಲಿ ಪೂಜೆಯಲ್ಲಿ ನೀವು ತಂದಂತಹ, ನೀವು ಕೊಟ್ಟಂತಹ ರೊಟ್ಟಿಯ ಮೇಲೆ ಪವಿತ್ರಾತ್ಮರ ಪ್ರಾರ್ಥನೆಯನ್ನ ಯಾಜಕರು ಹೇಳಿದ ಮೇಲೆ ಆ ರೊಟ್ಟಿ, ಆ ದ್ರಾಕ್ಷಾರಸ ಯೇಸುವಿನ ಪೂಜ್ಯ ದೇಹ ಹಾಗೂ ರಕ್ತವಾಗ್ತದೆ. ನಿಮ್ಮ ಪವಿತ್ರಾತ್ಮರ ಪ್ರಭೆಯಿಂದ ಇದನ್ನ ಪಾವನಗೊಳಿಸಿರಿ. ಮಾತ್ರವಲ್ಲ, ಇವು ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಇವುಗಳನ್ನು ಮಾರ್ಪಡಿಸಿ. ಪವಿತ್ರಾತ್ಮರ ಇಲ್ಲದೆ ಆಗುವುದಿಲ್ಲ. ಪವಿತ್ರಾತ್ಮರ ಪ್ರಾರ್ಥನೆ ಇರಲೇಬೇಕು. ನೀವು ಬಲಿಪೂಜನ ಅರ್ಪಿಸ್ಬೇಕು. ಕೆಲವೊಮ್ಮೆ ಗಮನ ಕೊಡಬೇಕು, ಯಾಜಕರು ಅದನ್ನೆಲ್ಲ ಮಾಡ್ತಾರೋ ಅಂತ ಹೇಳಿ. ಅದನ್ನ ಮಾಡಿದ್ರೆ ಮಾತ್ರ ಪರಮ ಪ್ರಸಾದಕ್ಕೆ ಶಕ್ತಿ. ಒಂದು ವೇಳೆ ಅಲ್ಲಿ ಮಿಸ್ ಆಗಿ ಫಾದರ್ ಎಲ್ಲಾದ್ರೂ ಬಿಟ್ರೋ, ಇಲ್ಲ, ಏನು ಇಲ್ಲ, ಅದು ಕೇವಲ ರೊಟ್ಟಿ ಆಗಿರ್ತದೆ. ಅದಕ್ಕೋಸ್ಕರವೇ ನಮ್ಮ ಪೂಜಾ ಪುಸ್ತಕದಲ್ಲಿ ಇದೆ, ಆ ಪ್ರಾರ್ಥನೆಗಳು, ಪ್ರತಿಷ್ಠಾ ಪ್ರಾರ್ಥನೆಗಳನ್ನ ಸ್ಪಷ್ಟವಾಗಿ ಹೇಳ್ಬೇಕು ಅಂತೇಳಿ. ಸ್ಪಷ್ಟವಾಗಿ ಹೇಳ್ಬೇಕು, ಗಡಿಬಿಡಿ ಮಾಡ್ಲಿಕ್ಕಿಲ್ಲ, ತಪ್ಪು ಮಾಡ್ಲಿಕ್ಕಿಲ್ಲ ಆ ಪ್ರಾರ್ಥನೆಗಳಲ್ಲಿ. ಯಾಕೆ? ಪವಿತ್ರಾತ್ಮರ ಕೃಪೆಯಿಂದ. ಪ್ರಿಯರೇ, ಅದೇ ರೊಟ್ಟಿಯನ್ನು ನಾನು ಹಾಗೂ ನೀವು ಪೂಜಿಸ್ತೇವೆ. ಹಾಗಾದ್ರೆ ನನ್ನಲ್ಲಿ ಪವಿತ್ರಾತ್ಮರಿದ್ದಾರಾದ್ರೆ ನಾನು ಕೂಡ ಮತ್ತೊಬ್ಬ ಕ್ರಿಸ್ತನಾಗಿಯೇ ಈ ಲೋಕದಲ್ಲಿ ಜೀವನ ಮಾಡಬೇಕು. ನೋಡಿ, ಎಷ್ಟು ದೊಡ್ಡ ಜವಾಬ್ದಾರಿ ನನಗೆ ಹಾಗೂ ನಿಮಗೆ. ಈಗ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳ್ತೇನೆ. ನನಗೆ ನಾನು ಕೇಳ್ಕೊಂಡಿದ್ದೇನೆ, ನಿಮಗೆ ನೀವು ಕೇಳ್ಕೊಳ್ಳಿ. ನಿಜವಾಗಿಯೂ ನಮ್ಮಲ್ಲಿ ಪವಿತ್ರಾತ್ಮರಿದ್ದಾರ? ನಿಜವಾಗಿಯೂ ನಾನು ಪಂಚಶತಮ ಆ ಆಚರಣೆಯನ್ನು ನನ್ನ ಜೀವನದಲ್ಲಿ ಮಾಡಿದ್ದೇನೆ? ಮೊದಲನೇದಾಗಿ, ಒಳಿತಿನ ಮಾತುಗಳನ್ನ, ದೇವರ ಮಹತ್ ಕಾರ್ಯಗಳನ್ನ ಮಾತನಾಡುವನಲ್ಲಿ ಮಾತ್ರ ಪವಿತ್ರಾತ್ಮ. ಎರಡನೇದಾಗಿ, ಯಾರೆಲ್ಲರೂ ಕೂಡ ಸಮುದಾಯವನ್ನು ಕಟ್ಟುವಂತಹ, ಪರಸ್ಪರರಿಗೆ ಸೇವೆ ಮಾಡುವಂತಹ, ಪರಸ್ಪರರ ಕಷ್ಟಕ್ಕೆ ಆಗುವಂತಹ ಕಾರ್ಯಗಳನ್ನು ಮಾಡ್ತಾರೋ ಅವರಲ್ಲಿ ಮಾತ್ರ ಪವಿತ್ರ ಆತ್ಮರು. ಮೂರನೇದಾಗಿ, ಯಾರು ಶ್ರಮಿಸುತ್ತಾರೋ, ಯಾರು ಕ್ಷಮಾಪಣೆಯನ್ನು ಪಡೆಯುತ್ತಾರೋ ಅವರಲ್ಲಿ ಮಾತ್ರ ಪವಿತ್ರ ಆತ್ಮರು. ಹಾಗೂ ಮುಖ್ಯವಾಗಿ ಪವಿತ್ರಾತ್ಮರನ್ನ ಪಡೆದಂತವನು ಖಂಡಿತವಾಗಿ ಈ ಸಂಸಾರದಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ, ಸಮಾಜದಲ್ಲಿ ಮತ್ತೊಬ್ಬ ಕ್ರಿಸ್ತನಾಗಿ ಜೀವನ ಮಾಡ್ತಾನೆ. ಹಾಗಾದ್ರೆ ನನ್ನ ಹಾಗೂ ನಿಮ್ಮ ಪಂಚಶತಮ ಹಬ್ಬ ಆಚರಣೆ ಯಾವಾಗ? ಪ್ರಿಯರೇ, ಕೆಲವೊಂದು ಆಚರಣೆಗಳು ಒಂದು ದಿನಕ್ಕೆ ಸೀಮಿತ ಅಲ್ಲ. ಇದು ನಿಮಗೆ ಅರ್ಥ ಆಗ್ತದೆ. ಮದುವೆ ಆಗಿದ್ದೀರಲ್ವಾ? ಮದುವೆ ಆಗಿದ್ರು ನೀವು ಹೇಳ್ಬೋದು, ನಂದು ಆಯ್ತು ಮದುವೆ ಅಂತ ಹೇಳಿ. ಮದುವೆ ಆಯ್ತು, ತಾಳಿ ಕಟ್ಟಾಯ್ತು, ಉಂಗುರ ಹಾಕಿ ಆಯ್ತು, ಫಂಕ್ಷನ್ ಆಯ್ತು. ಮದುವೆ ಆಯ್ತಾ? ಪ್ರತಿದಿನ ಜೀವನ ನಿಮಗೆ ಜೀವಿಸ್ಲಿಕ್ಕೆ ಇಲ್ವಾ? ಮದುವೆಯನ್ನ ಪ್ರತಿದಿನ ಜೀವನ ಮಾಡ್ಲಿಕ್ಕಿಲ್ವಾ? ಇದೆ, ಅದೇ ಪವಿತ್ರಾತ್ಮರ ಜೀವನ. ಯಾರೋ ಕೇಳಿದ್ದು, फादर तुमचे काजर काही फादर हर एक दीस हांव काजार जावंक आसा, म्हाका काजार जावंक आसा, हर एक दीस म्हाका काजार जावंक आसा. म्हणल्यार थोड्या फावटी म्हाका ताका बोगसोवंक आसा, म्हज्या घोवाक हांवें बोगसणे दिवंक आसा, हांवें काजार जायचे फादर, परत्यान हांवें काजार जावंक जाय. तिका समजोवंक आसा फादर, हांवें उलयलें तिका समजना. थोड्या फावटी इल्लेशें घुसपट गोंदळ जाता, तिका समजोवंक आसा फादर, हर एक दीस हांवें काजार जावंक आसा तिचे कडेन, हर एक दीस. ಸಶೆನ್ಸ್ ಮೊಗಚನೋ ಅದೇ ರೀತಿ ಪ್ರಿಯರೇ, ಪವಿತ್ರಾತ್ಮರನ್ನ ಪಡೆದಿದ್ದು ಒಂದು ದಿನ, ನಾವು ಪ್ರತಿದಿನ ನಾವು ಅದನ್ನ ಜೀವನ ಮಾಡ್ಬೇಕು, ಇಲ್ದರೆ ಇಲ್ಲ. ಅದೇ ರೀತಿ ನನ್ನ ಫಾದರ್ಗೆ ಯಾಚಕ ದೀಕ್ಷೆ ಆಯ್ತು ಮೊನ್ನೆ ತಾನೆ, ಆಯ್ತು ಅಲ್ಲ, ಇನ್ನು ಜೀವನ, ಪ್ರತಿದಿನ ಜೀವನ.
ಪ್ರತಿದಿನ ಯಾಜಕನಾಗಿ ಜೀವಿಸುವುದು. ನಿಮಗೆ ಈಗ ಅರ್ಥ ಆಯ್ತು ಅಂತ ಕಾಣ್ತದೆ. ಅದರಿಂದ ನನಗೆ ಪವಿತ್ರಾತ್ಮರು ಸಿಕ್ಕಿದ್ದಾರೆ ಅಂತ ಹೇಳಿ ಸಂತೋಷ ಪಡಬೇಡಿ, ಜೀವಿಸಿ. ಜೀವನ ಮಾಡಿದಾಗ ಮಾತ್ರ ಆ ಪವಿತ್ರಾತ್ಮರಿಗೆ ನಮ್ಮಲ್ಲಿ ಸ್ಥಳ. ಪಿತನ ಪ್ರಿಯ ಆತ್ಮಗೆ ಆಪ್ತ ಅನಂತ ಜೀವ